ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲಾ ಮುಗಿದಂತೆ ಅನಿಸುತ್ತದೆ. ಒಂದು ತಪ್ಪು ನಿರ್ಧಾರ, ಒಂದು ಪಾಪ, ಒಂದು ವೈಫಲ್ಯ, ಒಂದು ನಷ್ಟ, ಒಂದು ಸಂಬಂಧದ ಮುರಿತ, ಇವೆಲ್ಲವೂ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತ ನಮ್ಗೆ ಅನಿಸಬಹುದು. ಆದ್ರೆ ಬೈಬಲ್ ನಮ್ಗೆ ಒಂದು ಸತ್ಯವನ್ನ ಕಲಿಸ್ತದೆ. ನಮ್ಮ ದೇವರು ಅಂತ್ಯಗಳ ದೇವರಲ್ಲ, ಆತನು ಹೊಸ ಆರಂಭಗಳ ದೇವರು. ಮನುಷ್ಯರ ಅವಕಾಶವನ್ನ ಕಸಿದ್ಕೊಳ್ಬಹುದು, ಸಮಾಜ ನಮ್ಮನ್ನ ತಳ್ಳಿ ಹಾಕಬಹುದು, ಆದ್ರೆ ದೇವರು ಹೊಸ ಬಾಗಿಲನ್ನ ತೆರೆಯುವಂತ ದೇವರು. ಫ್ರೆಂಡ್ಸ್, ಮೊದಲನೇದಾಗಿ ದೇವರು ವೈಫಲ್ಯದ ನಂತರವೂ ಹೊಸ ಆರಂಭ ಕೊಡ್ತಾನೆ. ಬೈಬಲ್ ನಲ್ಲಿ ಅನೇಕ ಜನರು ಫೇಲ್ಯೂರ್ ಆದ್ರು. ನೋಹನು ತಪ್ಪಿದ, ಮೋಶೆ ತಪ್ಪು ಮಾಡ್ದ, ದಾವಿದನು ಪಾಪ ಮಾಡ್ದ, ಪೇತ್ರನು ಯೇಸುಸ್ವಾಮಿಯನ್ನ ನಿರಾಕರಿಸ್ದ. ಆದ್ರೆ ದೇವ್ರು ಅವ್ರನ್ನ ತಳ್ಳಿ ಬಿಡ್ಲಿಲ್ಲ. ಅವರು ಪಶ್ಚಾತ್ತಾಪ ಪಟ್ಟಾಗ ದೇವ್ರು ಅವರನ್ನ ಪುನಃ ಬಳಸ್ದ. ನಮ್ಮ ಫೇಲ್ಯೂರ್ ದೇವರ ಯೋಜನೆಯ ಅಂತ್ಯ ಅಲ್ಲ. ಎರಡನೇದಾಗಿ ದೇವರು ಒಡೆದ ಹೃದಯವನ್ನ ಹೊಸದಾಗಿಸ್ತಾನೆ. ಕೆಲವರು ಹೊರಗಿನಿಂದ ನಗ್ತಾರೆ, ಆದ್ರೆ ಒಳಗಿನಿಂದ ಮುರಿದೋಗಿರ್ತಾರೆ. ದೇವರು ನಮ್ಮ ಗಾಯಗಳನ್ನ ನೋಡ್ತಾನೆ. ಆತನು ಕೇವಲ ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲ, ಆತನು ಹೃದಯವನ್ನು ಕೂಡ ಗುಣಪಡಿಸ್ತಾನೆ. ನಾವು ಕಳೆದುಕೊಂಡಂತ ಶಾಂತಿ, ಭರವಸೆ, ಸಂತೋಷವನ್ನ ದೇವ್ರು ಮತ್ತೆ ತಿರುಗಿ ಕೊಡ್ತಾನೆ. ಒಬ್ಬ ವ್ಯಕ್ತಿ ತನ್ನ ತೋಟದಲ್ಲಿ ಒಂದು ಚಿಟ್ಟೆಯ ಗೂಡನ್ನ ನೋಡ್ತಾ ಇದ್ದ. ಒಂದು ದಿನ ಚಿಟ್ಟೆ ಸಣ್ಣ ರಂಧ್ರದ ಮೂಲಕ ಹೊರ ಬರೋದಕ್ಕೆ ಬಹಳ ಕಷ್ಟ ಪಡ್ತಾ ಇರೋದನ್ನ ಅವನ್ ನೋಡ್ತಾನೆ. ಅದನ್ನ ನೋಡಿ ಅವನ್ಗೆ ಕರುಣೆ ಬರ್ತದೆ. ಇದಕ್ಕೆ ಸಹಾಯ ಮಾಡ್ಬೇಕಂತ ಯೋಚಿಸಿ ಒಂದು ಕತ್ರಿಯನ್ನ ತೆಗೆದುಕೊಂಡು ಹೋಗಿ ಆ ಒಂದು ಗೂಡನ್ನ ಸ್ವಲ್ಪ ಕತ್ತರಿಸ್ತಾನೆ. ಚಿಟ್ಟೆ ಸುಲಭವಾಗಿ ಹೊರ ಬರ್ತದೆ, ಆದ್ರೆ ಅದರ ರೆಕ್ಕೆಗಳು ದುರ್ಬಲವಾಗಿರ್ತವೆ. ಅದು ಎಂದಿಗೂ ಹಾರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಂತರ ಅವನಿಗೆ ತಿಳಿತದೆ, ಚಿಟ್ಟೆ ಗೂಡಿನಿಂದ ಹೊರ ಬರೋದಿಕ್ಕೆ ಮಾಡುವಂತ ಹೋರಾಟನೇ ಅದರ ರೆಕ್ಕೆಗಳಿಗೆ ಬಲವನ್ನ ಕೊಡ್ತದೆ ಅಂತ ಹೇಳಿ. ಕೆಲವೊಮ್ಮೆ ನಮ್ಮ ಜೀವನದ ನೋವು, ಹೋರಾಟ ಮತ್ತು ಮುರಿತವೇ ದೇವರು ನಮ್ಮನ್ನ ಬಲಪಡಿಸುವಂತ ಪ್ರಕ್ರಿಯೆ ಆಗಿರ್ತದೆ. ಇಂದು ನೀವು ಅನುಭವಿಸ್ತಾ ಇರುವಂತ ಕಷ್ಟ ನಿಮ್ಮ ಅಂತ್ಯ ಅಲ್ಲ. ಹೊಸ ಆರಂಭಗಳನ್ನ ಮಾಡುವಂತ ದೇವರು ಆ ಅನುಭವಗಳನ್ನ ಬಳಸಿ ನಿಮ್ಮನ್ನ ಬಲವಾದಂತ ವ್ಯಕ್ತಿಯಾಗಿ ರೂಪಿಸ್ತಾನೆ. ಮೂರನೇದಾಗಿ ದೇವರು ನಮ್ಮ ಭವಿಷ್ಯವನ್ನ ಹೊಸದಾಗಿ ಬರಿತಾನೆ. ಜನರು ನಮ್ಮ ಭೂತಕಾಲವನ್ನ ಮಾತ್ರ ನೆನಪಿಸಬಹುದು, ಆದ್ರೆ ದೇವರು ನಮ್ಮ ಭವಿಷ್ಯವನ್ನ ನೋಡ್ತಾನೆ. ಬೈಬಲ್ ನಲ್ಲಿ ಪೇತ್ರನು ಯೇಸುಸ್ವಾಮಿಯನ್ನ 3 ಬಾರಿ ನಿರಾಕರಿಸಿದ, ಆದ್ರೆ ನಂತರ ಸಾವಿರಾರು ಜನರಿಗೆ ಸುವಾರ್ತೆಯನ್ನ ಸಾರಿದ. ಒಂದು ತಪ್ಪು ಅವನ ಜೀವನವನ್ನ ನಿರ್ಧರಿಸಲಿಲ್ಲ. ದೇವರ ಕೃಪೆ ಆತನ ಭವಿಷ್ಯವನ್ನ ನಿರ್ಧರಿಸಿತು. ಫ್ರೆಂಡ್ಸ್, ಇಂದು ನೀವು ದೇವರ ಕೈಯಲ್ಲಿ ನಿಮ್ಮ ಜೀವನವನ್ನ ಒಪ್ಪಿಸಿದ್ರೆ ನಿಮ್ಮ ನೆನ್ನೆಗಿನ ತಪ್ಪಿಗಿಂತ ನಿಮ್ಮ ನಾಳೆಯ ಸಾಕ್ಷಿಯನ್ನ ಆತ ಮಹತ್ವಪೂರ್ಣವಾಗಿ ಉಪಯೋಗಿಸ್ತಾನೆ. 4ನೇದಾಗಿ ದೇವರು ನಮ್ಮನ್ನ ಹೊಸ ಉದ್ದೇಶಕ್ಕಾಗಿ ಕರೀತಾನೆ. ದೇವರು ಕೇವಲ ನಮ್ಮ ಜೀವನವನ್ನ ಹೊಸದಾಗಿಸೋದು ಮಾತ್ರ ಅಲ್ಲ, ಆತನು ನಮಗೆ ಒಂದು ಹೊಸ ಉದ್ದೇಶವನ್ನು ಕೂಡ ಕೊಡ್ತಾನೆ. ಹಿಂದೆ ನಾವು ನಮ್ಮ ಸ್ವಂತ ಇಚ್ಛೆಯಂತೆ ಬದುಕಿರಬಹುದು, ಆದ್ರೆ ಹೊಸ ಆರಂಭದ ನಂತರ ದೇವರು ತನ್ನ ಚಿತ್ತದ ಪ್ರಕಾರ ಬದುಕೋದಿಕ್ಕೆ ನಮ್ಮನ್ನ ಕರೀತಾನೆ. ಬೈಬಲ್ನಲ್ಲಿ ಪೌಲನು ಕ್ರೈಸ್ತರನ್ನ ಹಿಂಸೆ ಪಡಿಸ್ತಾ ಇದ್ದ, ಆದ್ರೆ ದೇವರು ಅವನನ್ನ ಕರೆಯುವುದರ ಮೂಲಕ ಅನ್ಯ ಜನರಿಗೆ ಸುವಾರ್ತೆ ಸಾರುವಂತ ಅಪೊಸ್ತಲನನ್ನಾಗಿ ಮಾರ್ಪಡಿಸಿದ್ರು. ಕೊನೆಯದಾಗಿ ಫ್ರೆಂಡ್ಸ್, ಇಂದು ನಿಮ್ ಜೀವನ ಹೇಗೆ ಇರ್ಲಿ, ನೀವು ಫೇಲ್ಯೂರ್ ಆಗಿರಬಹುದು, ನೀವು ಗಾಯಗೊಂಡಿರಬಹುದು, ನೀವು ನಿರಾಶರಾಗಿರಬಹುದು, ನೀವು ಪಾಪದಲ್ಲಿ ಬಿದ್ದಿರಬಹುದು, ಆದ್ರೆ ದೇವ್ರು ನಿಮ್ಗೆ ಹೇಳುವಂತದ್ದು ಇದು ಅಂತ್ಯ ಅಲ್ಲ, ನಾನು ನಿಮ್ಗೆ ಹೊಸ ಆರಂಭ ಕೊಡ್ತೇನೆ. ದೇವರ ಕೈಯಲ್ಲಿ ಯಾವುದೇ ಜೀವನ ವ್ಯರ್ಥ ಆಗೋದಿಲ್ಲ. ಆತನು ಒಡೆದದನ್ನ ಜೋಡಿಸ್ತಾನೆ, ಕಳೆದು ಹೋದದನ್ನ ಪುನಃ ಕೊಡ್ತಾನೆ, ಮುಗಿದಿರುವಂತ ಸ್ಥಳದಲ್ಲೇ ಹೊಸ ಅಧ್ಯಾಯವನ್ನ ಆರಂಭಿಸ್ತಾನೆ. ಹಾಗಾಗಿ ಇಂದು ದೇವರ ಕಡೆಗೆ ಒಂದು ಹೆಜ್ಜೆ ಇಡಿ. ನಿಮ್ಮ ಜೀವನದಲ್ಲೂ ಕೂಡ ಹೊಸ ಅಧ್ಯಾಯವನ್ನ ಬರೆಯುವಂತದ್ದು ದೇವರ ಕೆಲಸ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.